ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ಎಕ್ಸಾಮ್ 3 ಎರಡೂ ಪರೀಕ್ಷೆಗಳು ಕಂಪ್ಲೀಟ್ ಆಗಿದೆ. ಎಕ್ಸಾಮ್ 3 ಇದೇ ತಿಂಗಳ ಸೋಮವಾರ ಅಂದರೆ 9/6/2025 ಪ್ರಾರಂಭವಾಗಿದ್ದು ಕನ್ನಡ ಹಾಗೂ ಫಿಸಿಕ್ಸ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಈ ಎಕ್ಸಾಮನ್ನು ಬರೆಯುತ್ತಿರುವಂಥ ವಿದ್ಯಾರ್ಥಿಗಳು ಯಾರೆಲ್ಲ ಅಂತ ಹೇಳಿದರೆ, ತಮ್ಮ ಇಂಪ್ರೂವ್ಮೆಂಟಿಗಾಗಿ ಅಥವಾ ಫೇಲ್ ಆದಂಥ ವಿದ್ಯಾರ್ಥಿಗಳು ಈ ಎಕ್ಸಾಮನ್ನು ಬರೀತಾ ಇದ್ದಾರೆ. ಸ್ಪೆಷಲಿ ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಸೈನ್ಸ್ ಸ್ಟೂಡೆಂಟ್ಸ್, those who are willing to score good marks, those who failed in exam 1, exam 2, or those who want to improve their marks ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಈಗ ಏನು ಸರ್ ಕನ್ನಡ ಮೀಡಿಯಮ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ. ಕನ್ನಡ ಮೀಡಿಯಮ್ ಎಲ್ಲೂ ಇರೋಲ್ಲ, ರೇರ್ ಕೇಸು ಸೈನ್ಸ್ ಕನ್ನಡ ಮೀಡಿಯಮಲ್ಲಿದ್ದರೆ ವಿದ್ಯಾರ್ಥಿಗಳು ಪಾಸ್ ಆಗಲಿ, ಅರ್ಥ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಈ ಒಂದು ಸರ್ಕಾರದ ವತಿಯಿಂದ ಕೊಟ್ಟಂತಹ ಒಂದು ಏನಂತೀರ ಸರ್, ಒಂದು ಐಡಿಯಾ. ಇದು ಆ್ಯಕ್ಚುಲಿ ಚೆನ್ನಾಗಿರುವಂತಹ ಐಡಿಯಾ ಆಗಿದೆ. ಯಾವ ಭಾಷೆ ಆದ್ರೇನು ಡಾಕ್ಟರ್ ಆಗಲಿಕ್ಕೆ ಕನ್ನಡದಲ್ಲೇ ಇಂಗ್ಲೀಷಲ್ಲೇ ಓದಿ ಡಾಕ್ಟರ್ ಆಗಬೇಕಾ? ಹಾಗೇನೂ ಇಲ್ಲ ಅಲ್ವಾ. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನಾಳೆ ಬಯಾಲಜಿ ಎಕ್ಸಾಮ್ ಇದೆ, 11ನೇ ತಾರೀಕು. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿ ಹೋಗಿ ಎಕ್ಸಾಮ್ ಬರೀಲಿ ಅಂತ ಹೇಳಿಬಿಟ್ಟು ಈಗಾಗಲೇ ನಾನು ಇವತ್ತು 4 ಗಂಟೆಗೆ ಒಂದು ವಿಡಿಯೋ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಯಾರಿಗೆಲ್ಲ ಇನ್ನೂ ಪಾಸಿಂಗ್ ಪ್ಯಾಕೇಜು ಬಯೋ ಸಿಕ್ಕಿಲ್ವೋ ದಯವಿಟ್ಟು ಕಮೆಂಟ್ ಮುಖಾಂತರ ಆ ವಿಡಿಯೋವನ್ನು ನೋಡಿಬಿಟ್ಟು 4ನೇ ವಿಡಿಯೋ ಮೇಲಿನಿಂದ ಆಯಿತಾ, ಆ ವಿಡಿಯೋ ನೋಡಿಬಿಟ್ಟು ಅದರಲ್ಲಿ ಒಂದು ಕೋಡ್ ಇದೆ. ಆ ಕೋಡು ನಿಮ್ಮ ಹೆಸರು, ನಿಮ್ಮ ಡಿಸ್ಟಿಕ್ಕಿನ ಹೆಸರನ್ನು ಬರೆದು ತಾವುಗಳು ನಮ್ಮ ಮೇಲ್ ಐ ಡಿಗೆ ಮೇಲನ್ನು ಕಳಿಸಿದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೇಲ್ ಐ ಡಿ ಕೂಡ ಇರುತ್ತೆ. ಐ ರಿಪೀಟ್, all ALL@pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ. ಬನ್ನಿ, ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ದಿ ಚಾಯ್ಸ್ ಗಿವನ್ ಬಿಲೋ ಅಂತ ಇದೆ. ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಇದೆ. 15 MCQಸ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ಸ್ ಇರಲ್ಲ. 4 ಕೂಡ ತಾವುಗಳು 15 ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡಬೇಕಾಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 4 ಆಪ್ಷನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 4 ಆಪ್ಷನ್ಸ್. ಲೆಟ್ ಅಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋಯಿಂಗ್. ರೈಟ್ ಆನ್ಸರ್ ಈಸ್ ಹಿಯರ್ ABCD ಇದಲ್ವಾ, ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ A ಆಗಿರುತ್ತೆ ಆಯಿತಾ. Exhibit achogamy is the right answer. Which is the correct order of menstrual cycle ಅಂತ ಇದೆ. ಕ್ವಶನ್ ನಂಬರ್ 2 ಇದಕ್ಕೂ ಕೂಡ ಸರಿಯಾದ ಉತ್ತರ ಮತ್ತೆ ಆಪ್ಷನ್ B ಆಗಿರುತ್ತೆ. ಮೆನ್ಸ್ಟ್ರಲ್ ಫೇಸ್, ಪ್ರೊಲಿಫೆರೇಟಿವ್ ಫೇಸ್, ಓವುಲೇಟರಿ ಫೇಸ್, ಸೆಕ್ರೆಟರಿ ಫೇಸ್. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸಬೇಕು, ಯಾಕಂದರೆ ಫಸ್ಟ್ ಸಲ ಬಯೋ ಓದ್ತಾ ಇರ್ತೀವಲ್ವ. Question number 3. With reference to the inner cell mass, which of the following statement is correct? Question number 3. Right answer is, my dear children, cells that would differentiate as embryo is the right answer. Question number 4. Cu ions released from copper releasing intrauterine device IUDS ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ 4. ರೈಟ್ ಆನ್ಸರ್ ಈಸ್ ಸಪ್ರೆಸ್ ಸ್ಪರ್ಮ್ ಮುಟಿಲಿಟಿ is the right answer. Question number 5. Medical termination of pregnancy is considered safe up to dash weeks of pregnancy. Right answer is, that is 12 weeks of pregnancy is the right answer. Question number 6. If child's blood group is O, then the parents blood group cannot be dash ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ AB ಆ್ಯಂಡ್ O. ಮಗುವಿನ ಬ್ಲಡ್ ಗ್ರೂಪು O ಇದೆ ಅಂತ ಕನ್ಫರ್ಮ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳ ಬ್ಲಡ್ ಗ್ರೂಪು ABನೂ ಇರಲ್ಲ, O ಕೂಡ ಇರುವುದಿಲ್ಲ. ಈಗ ಕ್ವಶನ್ ನಂಬರ್ 7ಗೆ ಬರೋಣ. ಮ್ಯಾಚ್ ದಿ ಫಾಲೋಯಿಂಗ್ RNA ಪಾಲಿಮೆರಾಸಿಸ್ ವಿತ್ ದೇರ್ ಟ್ರಾನ್ಸ್ಕ್ರೈಬ್ಡ್ ಪ್ರಾಡಕ್ಟ್ ಅಂತ ಇದೆ. RNA ಅದಕ್ಕೆ ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 7. ರೈಟ್ ಆನ್ಸರ್ ಈಸ್, ದಟ್ ಈಸ್ RNA ಪಾಲಿಮರಸಿಸ್ 1ಗೆ ದಟ್ ಈಸ್ ಆಪ್ಷನ್ 2 ಆಗಿರುತ್ತೆ. ಕ್ವಶನ್ ನಂಬರ್ 2ಗೆ ಆಪ್ಷನ್ 3 ಆಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ C is the right answer. ಕ್ವಶನ್ ನಂಬರ್ 7. I repeat, ಆಪ್ಷನ್ C is the right answer. Question number 8. When more than one adaptive radiations appear to have occurred in an isolated geographical area, it is dash. Question number 8. Right answer is divergent evolution is the right answer.
Question number 9. Theory of inheritance of acquired characters was given by dash. Question number 9. Option A is the right answer. Lamarck is the right answer. Question number 10. Transplantation of tissues ಅಥವಾ organ often falls due to non-acceptance by the patient's body. Which type of immune response is responsible for such rejection? Question number 10. Right answer is option B. Cell mediated immunity is the right answer. Question number 11. Monascus purpureus is a yeast used commercially in the production of dash ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ statins blood cholesterol lowering agents is the right answer. Question number 12. Statement 1, Statement 2. In gel electrophoresis, DNA fragments are separated. DNA is negatively charged, so it moves towards anode under electric field. Question number 12. Right answer is option A. Both statements which are given in the question are correct. ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ಹಾಗಾಗಿ ಕ್ವಶನ್ ನಂಬರ್ 12ಕ್ಕೆ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 13. ಇನ್ RNA interference RNAi specific mRNA are silenced using dash. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ DsRNA ಇದಲ್ವಾ ಅದು ಸರಿಯಾದ ಉತ್ತರ ಆಗಿರುತ್ತೆ. Vertical distribution of different species occupying different levels is called dash. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ stratification is the right answer is stratification. Question number 15. The species confined to a region and not found anywhere else is dash. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ that is option D. Endemism is the right answer is endemism. ಈಗ 15 MCQsಗಳು ಕಂಪ್ಲೀಟ್ ಆಗಿವೆ. We have already completed 15 MCQs of part A. Now we are moving towards second main. Fill in the blanks by choosing the appropriate word from those given in the bracket. Question number 16, 17, 18, 19 and 20. Saheli dash ಹೌದಲ್ವಾ the oral contraception for females contains a dash preparation ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ non-steroidal preparation is the right answer. Non-steroidal. Clear? Question number 17. Dash hormone is secreted by ovary in a woman during pregnancy. ಯಾವ ತರಹದ ಹಾರ್ಮೋನ್ಗಳನ್ನು? that is relaxin. Relaxin is the right answer. Question number 18. Roquefort cheese is formed by ripening with dash for a particular flavor ಅಂತ ಇದೆ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಫಂಗೈ. Question number 19. In bacteria, cell membrane is digested by dash enzyme ಅಂತ ಇದೆ. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಲೈಸೋಸಮ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. LYSOZYME. Question number 20. Dash group of animals are more vulnerable to extinction. Right answer is reptiles is the right answer. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ 10 ನಿಮಿಷಗಳ ಕಾಲ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಐ ಯೂಸ್ಡ್ ಇಟ್. ರೀಸನ್ ಇಷ್ಟೇ, ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿಯಾಗಿ ನಡೆದಿದೆ. ಇವೆಲ್ಲ ಪ್ರಶ್ನೆಗಳು ಕಾಣುತ್ತಿರುವಂಥದ್ದು, ಈಗ ಡಿಸ್ಪ್ಲೇ ಆಗುತ್ತಿರುವಂಥದ್ದು 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಆರ್ ಯು ರೆಡಿ ಫಾರ್ ದೀಸ್ ಕ್ವಶನ್ಸ್ ಫಾರ್ ಟುಮಾರೋ ಎಕ್ಸಾಮ್? ದಿಸ್ ಈಸ್ ದ ಕ್ವಶನ್, ಹೌದಲ್ವಾ? ಈಸ್ ದಿಸ್ ಎ ರೈಟ್ ಟೈಮ್ ಟು ಆಸ್ಕ್ ಯು? ಎಸ್, this is the right time to ask you because tomorrow is exam. You are well prepared.
ಯಾರೆಲ್ಲ ಪ್ರಿಪೇರ್ ಆಗಿದ್ದರೋ ಅಂಥ ವಿದ್ಯಾರ್ಥಿಗಳು ಈ ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ನೋಡಿಕೊಂಡು ನಾಳೆ ಎಕ್ಸಾಮಿಗೆ ಹೋಗಿ. ನಾನು ಕೊಟ್ಟಂತಹ ಪಾಸಿಂಗ್ ಪ್ಯಾಕೇಜ್ ದಟ್ ಈಸ್ ಎನಫ್ ಟು ಯು ಟು ಗೆಟ್ ಪಾಸ್ ಇನ್ ಸೆಕೆಂಡ್ ಇಯರ್ PUC. ಈಗಾಗಲೇ ಬಹಳ ಜನ ಕಮೆಂಟ್ ಮುಖಾಂತರ ಫಿಸಿಕ್ಸಲ್ಲಿ ಪಾಸಾಗಿಬಿಟ್ಟಿವಿ ಸರ್, ದೇವರು ನಿಮ್ಗೆ ಚೆನ್ನಾಗಿಟ್ಟಿರಲಿ ಅಂತ ಕಮೆಂಟ್ ಮಾಡಿದ್ರಿ. ನಿಜವಾಗಿಯೂ ದೇವರು ನಿಮ್ಮ ಆ ಒಂದು ಏನಂತೀರ ಸರ್ ಆ ದುವಾ ಆಯಿತಾ, ನಿಮ್ಮ ಒಂದು ಪ್ರಾರ್ಥನೆಯಲ್ಲಿ ನನ್ನನ್ನು ನೆನೆಸ್ತಿರಲ್ವ, ಹಾಗಾಗಿ ದೇವರು ನನ್ನನ್ನು ಬಹಳ ಸಂತೋಷವಾಗಿಟ್ಟಿದ್ದಾನೆ. ದೇವರು ನಿಮಗೂ ಕೂಡ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೂಡ ಅದೇ ಬಯಸೋದು. ಆರೋಗ್ಯವೇ ಭಾಗ್ಯ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಇರಿ, ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಐ ವೋಂಟ್ ಟೆಲ್ ಎನಿ ಅದರ್ ಥಿಂಗ್ಸ್. ಯುವರ್ ಪೇರೆಂಟ್ಸ್ ಆರ್ ಎವ್ರಿಥಿಂಗ್ ಫಾರ್ ಯು. ಆಯಿತಾ, ನಾವು ಬರೋರು ಹೋಗೋರು, ತಂದೆ ತಾಯಿಗಳು ಸಿಗದೇ ಒಬ್ಬರು ಜೀವನದಲ್ಲಿ. ಶಿಕ್ಷಕರೇನ್ರಿ ಚೇಂಜ್ ಆಗ್ತಾ ಇರ್ತಾರೆ, ಆದರೆ ತಂದೆ ತಾಯಿ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಕೂಡ ಸತ್ತ ಮೇಲೂ ನಿಮಗೆ ಆಶ್ರಯವನ್ನು ನೀಡುವವರೇ ನಿಮ್ಮ ತಂದೆ ತಾಯಿಗಳು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.